ಓಂ ಶಾಂತಿ. ಓಂ ಶಾಂತಿ. ಆ, ಒಂದು ಸುಂದರವಾದ ಆಧ್ಯಾತ್ಮಿಕ ಉದಾಹರಣೆಯಿಂದ ಶುರು ಮಾಡೋಣ. ಒಂದು ಕಲ್ಲಿದ್ದಲನ್ನ ಉರಿಯುವ ಬೆಂಕಿಯಲ್ಲಿ ಹಾಕಿದಾಗ ಅದು ಕೆಂಪಗೆ ಪ್ರಕಾಶಮಾನವಾಗಿ ಹೊಳೆಯುವ ಕೆಂಡ ಆಗುತ್ತಲ್ವಾ? ಹೌದು, ಖಂಡಿತ. ಆದ್ರೆ ಅದೇ ಕೆಂಡವನ್ನ ಬೆಂಕಿಯಿಂದ ಹೊರಗೆ ತೆಗೆದು ಸ್ವಲ್ಪ ಹೊತ್ತು ಬಿಟ್ರೆ ಅದು ಮತ್ತೆ ತಂಪಾಗಿ ಕಪ್ಪಾಗಿ ತನ್ನ ಹೊಳಪನ್ನ ಕಳ್ಕೊಳ್ತೆ. ಕರೆಕ್ಟ್, ಅದು ಬೂದಿ ತರ ಆಗುತ್ತೆ. ಹೌದು ನೋಡಿ, ನಮ್ಮ ಆತ್ಮದ ಸ್ಥಿತಿ ಕೂಡ ಸರಿಯಾಗಿ ಹೀಗೆಯೇ ಇದೆ. ಆತ್ಮವು ಪರಮಾತ್ಮನ ನಿರಂತರ ನೆನಪಿನಲ್ಲಿದ್ದಾಗ ಮಾತ್ರ ತನ್ನ ಮೇಲಿರುವ ಜನ್ಮ ಜನ್ಮಾಂತರದ ಪಾಪಗಳ ತುಕ್ಕು ಕಳ್ಕೊಂಡು ದಿವ್ಯವಾಗಿ ಹೊಳೆಯುತ್ತೆ. ಆ ನೆನಪಿನಿಂದ ದೂರ ಆದಾಗ ಮತ್ತೆ ಮಾಯೆಯ ಪ್ರಭಾವಕ್ಕೆ ಸಿಗುತ್ತೆ. ಹೌದು, ಎಕ್ಸಾಕ್ಟ್ಲಿ. ಇಂದಿನ ಮುರಳಿ ಚಿಂತನೆಗೆ ನಿಮ್ಗೆ ಸ್ವಾಗತ. ನಮಸ್ಕಾರ. ಇಂದಿನ ಮುರಳಿಯ ದಿನಾಂಕ 01/05/2026. ಇಂದಿನ ಮುರಳಿಯ ಶೀರ್ಷಿಕೆ ಹೀಗಿದೆ: ಮಧುರ ಮಕ್ಕಳೇ, ನೀವು ರಾವಣನ ಮತದಂತೆ ತಂದೆಯ ನಿಂದನೆ ಮಾಡಿದೀರಿ, ಆದ್ದರಿಂದ ಭಾರತವು ಕವಡೆಯಂತಾಯಿತು. ಈಗ ಅವರನ್ನು ಅರಿತು ನೆನಪು ಮಾಡಿರಿ, ಆಗ ಧನವಂತರಾಗಿ ಬಿಡುತ್ತೀರಿ. ಅಂದ್ರೆ ಈ ಶೀರ್ಷಿಕೆ ಕೇಳಿದಾಗ ನಮ್ಮ ಕೇಳುಗರಿಗೆ ಒಂದು ಸಹಜವಾದ ಪ್ರಶ್ನೆ ಮೂಡಬಹುದು. ನಾವೆಲ್ಲರೂ ದೇವರನ್ನ ಅಷ್ಟು ಪ್ರೀತಿಸ್ತೀವಿ, ಪೂಜೆ ಮಾಡ್ತೀವಿ. ಹೌದು. ಹೇಗಿರುವಾಗ ತಂದೆಯ ನಿಂದನೆ ಮಾಡಿದೆವು ಅಂದ್ರೆ ಏನು? ನಾವೇನು ಭಗವಂತನಿಗೆ ಬೈದಿದ್ದೀವಾ ಅಂತ? ಇದು ಮೇಲ್ನೋಟಕ್ಕೆ ಸ್ವಲ್ಪ ಗೊಂದಲ ಅಂತ ಅನಿಸ್ಬೋದು. ಆದರೆ ಇದರ ಹಿಂದಿನ ಮನಃಶಾಸ್ತ್ರನ ನಾವು ಶಿಕ್ಷಕರ ದೃಷ್ಟಿಕೋನದಿಂದ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ನಿಂದನೆ ಅಂದ್ರೆ ಬರೀ ಬೈಯೋದಲ್ಲ. ಭಕ್ತಿ ಮಾರ್ಗದಲ್ಲಿ ನಾವು ದೇವರನ್ನ ಕಣಕಣದಲ್ಲಿದ್ದಾರೆ, ಕಲ್ಲಿದ್ದಲ್ಲಿ, ನಾಯಿಯಲ್ಲಿ, ಬೆಕ್ಕಿನಲ್ಲಿ, ಹೀಗೆ ಸರ್ವವ್ಯಾಪಿ ಅಂತ ಹೇಳಿದ್ವಿ ಅಲ್ವಾ? ಹೌದು, ಎಲ್ಲೆಲ್ಲೂ ಇದ್ದಾರೆ ಅಂತೀವಿ. ಒಮ್ಮೆ ಯೋಚಿಸಿ, ಜಗತ್ತಿನ ಸೃಷ್ಟಿಕರ್ತನಾದ ನಮ್ಮ ಅತ್ಯಂತ ಪ್ರೀತಿಯ ತಂದೆಗೆ ನೀನು ಎಲ್ಲೆಲ್ಲೂ ಇದ್ದೀಯಾ, ಪ್ರಾಣಿ ಪಕ್ಷಿಗಳಲ್ಲೂ ಇದ್ದೀಯಾ ಅಂತ ಹೇಳೋದು ಅವ್ರಿಗೆ ಮಾಡಿದ ಅತಿದೊಡ್ಡ ಅಪಮಾನ ಅಲ್ವಾ? ಖಂಡಿತ, ನಿಜ. ಒಂದು ಮಗು ತನ್ನ ಸ್ವಂತ ತಂದೆನ ಗುರ್ತಿಸದೆ ದಾರಿಯಲ್ಲಿ ಹೋಗುವವರೆಲ್ಲರನ್ನೂ ಅಪ್ಪ ಅಂತ ಕರೆಯಿದ್ರೆ ಅದು ತಂದೆಗೆ ನಿಂದನೆ ಮಾಡಿದಂತೆ ಸರಿ. ಎಕ್ಸಾಕ್ಟ್ಲಿ. ವಜ್ರದಂತಿದ್ದ ಭಾರತವು ಇಂದು ಕವಡಿಯಂತೆ ಸಂಪೂರ್ಣ ಮೌಲ್ಯಹೀನವಾಗಿದೆ. ಅರ್ಥವಾಯಿತು. ಆದರೆ ಈಗ ದೈನಂದಿನ ಜೀವನದಲ್ಲಿ ನಾವು ಮತ್ತೆ ಆ ಸತ್ಯವಾದ ತಂದೆಯನ್ನ ಯಥಾರ್ಥವಾಗಿ ಅರಿತು ಪ್ರತಿ ಕರ್ಮದಲ್ಲೂ ಅವರನ್ನ ನೆನಪು ಮಾಡಿದ್ರೆ ಕಳೆದುಕೊಂಡ ಆ ದೈವಿ ಸಂಪತ್ತನ್ನ ಮರಳಿ ಪಡಿಬೋದು. ಬಹಳ ಚೆನ್ನಾಗಿ ವಿವರಿಸಿದ್ರಿ. ಆ ಆಂತರಿಕ ಸಂಪತ್ತಿನ ಬಗ್ಗೆ ಮಾತಾಡ್ತಾ ಇರುವಾಗಲೇ ಇಂದಿನ ಮುರುಳಿಯ ಪ್ರಶ್ನೆ ನೆನ್ಪಾಗ್ತಾ ಇದೆ. ಹೇಳಿ. ಪ್ರಶ್ನೆ ಹೀಗಿದೆ: ಏಣಿಯ ಚಿತ್ರದಲ್ಲಿ ಯಾವ ಅದ್ಭುತ ರಹಸ್ಯವು ಸಮಾವೇಶವಾಗಿದೆ? ಉತ್ತರದಲ್ಲಿ ಬಾಬಾ ಹೇಳ್ತಾರೆ, ಅರ್ಧಕಲ್ಪ ಭಕ್ತಿಯ ನೃತ್ಯ ಮತ್ತು ಇನ್ನರ್ಧಕಲ್ಪ ಜ್ಞಾನದ ನೃತ್ಯವಾಗಿದೆ. ಯಾವಾಗ ಭಕ್ತಿಯ ನೃತ್ಯವಾಗೋದೋ ಆಗ ಜ್ಞಾನ ಇರೋದಿಲ್ಲ, ಮತ್ತು ಜ್ಞಾನದ ನೃತ್ಯವಿದ್ದಾಗ ಭಕ್ತಿ ಇರೋದಿಲ್ಲ ಅಂತ. ಕರೆಕ್ಟ್. ಜೊತೆಗೆ ಬಾಬಾ ಹೇಳ್ತಾರೆ, ಅರ್ಧಕಲ್ಪ ರಾವಣನ ಪ್ರಾಲಬ್ಧವಾಗಿದೆ, ಇನ್ನರ್ಧಕಲ್ಪ ನೀವು ಮಕ್ಕಳು ಪ್ರಾಲಬ್ಧವನ್ನು ಭೋಗಿಸುತ್ತೀರಿ. ಈ ಗುಹೆಯ ರಹಸ್ಯವು ಏಣಿಯ ಚಿತ್ರದಲ್ಲಿ ಸಮಾವೇಶವಾಗಿದೆ ಅಂತ. ಹೌದು. ಇಲ್ಲಿ ಜ್ಞಾನದ ನೃತ್ಯ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಏನು? ನಾವೇನು ಖುಷಿಯಿಂದ ಕುಣಿಬೇಕಾ? ಇಲ್ಲಿ ನೃತ್ಯ ಅನ್ನೋದು ನಮ್ಮ ಮನಸ್ಸಿನ ಸ್ಥಿತಿಯ ಸಂಕೇತ. ಜ್ಞಾನ ಮತ್ತು ಭಕ್ತಿಯ ನಡುವೆ ಇರೋ ವ್ಯತ್ಯಾಸ ಬಹಳ ಸ್ಪಷ್ಟವಾಗಿದೆ. ಭಕ್ತಿಯಲ್ಲಿ ಬೇಡುವುದಿರುತ್ತೆ, ಅಳಿಕೆ ಇರುತ್ತೆ. ಅಂದ್ರೆ ನಮ್ಮ ಕಂಟ್ರೋಲ್ ನಮ್ಮ ಕೈಯಲ್ಲಿಲ್ಲ, ಯಾವುದೋ ಬಾಹ್ಯ ಶಕ್ತಿಗಾಗಿ ಕಾಯ್ತಾ ಇದೀವಿ ಅನ್ನೋ ಭಾವನೆ ಇರುತ್ತೆ. ನಿಜ. ಆದರೆ ಜ್ಞಾನದಲ್ಲಿ ಪ್ರಾಪ್ತಿಯ ಅನುಭವ ಇರುತ್ತೆ. ದಿನನಿತ್ಯದ ಬದುಕಿನಲ್ಲಿ ನಾವು ಜ್ಞಾನದ ನೃತ್ಯವನ್ನ ಮಾಡುವುದು ಅಂದ್ರೆ ನನ್ನ ಬಳಿ ಎಲ್ಲವೂ ಇದೆ, ನಾನು ಮಾಸ್ಟರ್, ಸರ್ವಶಕ್ತಿವಾನ್ ಅನ್ನೋ ಈಶ್ವರೀಯ ಜ್ಞಾನದ ಚಿಂತನೆಯಲ್ಲಿ ಇರೋದು. ವಾವ್! ಅಂದ್ರೆ ಆಂತರಿಕ ಸಂಪನ್ನತೆ. ಖಂಡಿತ. ಯಾವುದೇ ಕಷ್ಟದ ಪರಿಸ್ಥಿತಿ ಬಂದ್ರೂ ಅದನ್ನ ಜ್ಞಾನದ ಆಧಾರದಿಂದ ಎದುರಿಸೋದು. ಆಗ ಒಳಗಿನಿಂದ ಸಹಜವಾಗಿ ಒಂದು ಅತೀಂದ್ರಿಯ ಖುಷಿಯ ಅಲೆ ಏಳುತ್ತೆ. ಅದೇ ಜ್ಞಾನದ ನೃತ್ಯ. ಆ ಒಳಗಿನ ಖುಷಿಯ ನೃತ್ಯದ ಬಗ್ಗೆ ಚಿಂತಿಸ್ತಾ ಇರುವಾಗ ಇಂದಿನ ಮುರಳಿಯ ಗೀತೆ ಕೂಡ ಅದೇ ಆಂತರಿಕ ಶಾಂತಿಯನ್ನ ನೆನಪಿಸುತ್ತೆ. ಹೌದು. ಇಂದಿನ ಗೀತೆ ಓಂ ನಮಃ ಶಿವಾಯ. ಈ ಗೀತೆಯು ಶಿವತಂದೆಯ ಅಪಾರ ಮಹಿಮೆಯನ್ನು ತಿಳಿಸುತ್ತೆ. ಓಂ ಅಂದ್ರೆ ನಾನು ಆತ್ಮ, ನಮಃ ಶಿವಾಯ ಅಂದ್ರೆ ಆ ಪರಮಪಿತ ಶಿವನಿಗೆ ನಾನು ನಮಸ್ಕರಿಸ್ತೇನೆ, ಶರಣಾಗತೆ ಅನ್ನೋ ಅರ್ಥ. ಆ ತಂದೆಯ ಸ್ಮರಣೆಯಿಂದಲೇ ನಮ್ಮ ಆತ್ಮಕ್ಕೆ ನಿಜವಾದ ಶಾಂತಿ ಮತ್ತು ಕಳೆದುಕೊಂಡ ಶಕ್ತಿ ಸಿಗಲು ಸಾಧ್ಯ. ಹಾಗಾದ್ರೆ ಆ ಶಕ್ತಿಯನ್ನ ಮರಳಿ ಪಡೆಯುವ ಬಗೆಯನ್ನ ಮುರುಳಿಯ ಆಳವಾದ ರಹಸ್ಯಗಳ ಮೂಲಕ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಖಂಡಿತ, ಶುರು ಮಾಡೋಣ. ಆತ್ಮಿಕ ಸಹೋದರ ಸಹೋದರಿಯರೇ, ಬಾಬಾ ಹೇಳ್ತಾರೆ ಓಂ ಶಾಂತಿ.
ತಂದೆಯು ತಿಳಿಸ್ತಾರೆ, ಭಕ್ತಿ ಮಾರ್ಗದಲ್ಲಿ ಬಹಳ ಭಕ್ತಿಯ ನೃತ್ಯ ಮಾಡಿದಿರಿ, ಜ್ಞಾನದ ನೃತ್ಯ ಮಾಡಿರ್ಲಿಲ್ಲ. ಬಾಬಾ ಮುಂದುವರಿಸಿ ಹೇಳ್ತಾರೆ, ಭಕ್ತಿಯ ನೃತ್ಯ ಇರುವಾಗ ಜ್ಞಾನದ ನೃತ್ಯ ಇರುವುದಿಲ್ಲ, ಜ್ಞಾನದ ನೃತ್ಯ ಇರುವಾಗ ಭಕ್ತಿಯ ನೃತ್ಯ ಇರುವುದಿಲ್ಲ. ಏಕೆಂದ್ರೆ ಭಕ್ತಿಯ ನೃತ್ಯವು ಇಳಿಯುವ ಕಲೆಯಲ್ಲಿ ತರ್ತದೆ. ಹೌದು. ಬಾಬಾ ಹೇಳ್ತಾರೆ, ಸತ್ಯ ತ್ರೇತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ ಅಂತ. ನನ್ನದೊಂದು ಚಿಂತನೆ ಇದೆ, ಲೌಕಿಕ ಜಗತ್ತಿನಲ್ಲಿ ಭಕ್ತಿ ಮಾಡಿದ್ರೆ ಪುಣ್ಯ ಬರುತ್ತೆ, ಉನ್ನತಿಯಾಗುತ್ತೆ ಅಂತಾರೆ. ಎಲ್ರೂ ಹಾಗೆ ಅಂದ್ಕೊಂಡಿದ್ದಾರೆ. ಆದ್ರೆ ಬಾಬಾ ಅವರು ಭಕ್ತಿಯು ಇಳಿಯುವ ಕಲೆಗೆ ಕಾರಣವಾಗುತ್ತದೆ ಅಂತಾರೆ. ಇದರ ಹಿಂದಿನ ಲಾಜಿಕ್ ಏನು? ಇದು ಬಹಳ ಅದ್ಭುತವಾದ ಪ್ರಶ್ನೆ. ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ನಾವು ಸಂಪೂರ್ಣವಾಗಿ ಪ್ರಾಪ್ತಿ ಸ್ವರೂಪರಾಗಿರ್ತೀವಿ. ಅಲ್ಲಿ ಏನನ್ನೂ ಬೇಡುವ ಅಗತ್ಯವಿಲ್ಲ. ನಮಗೇನೂ ಕೊರತೆ ಇರೋದಿಲ್ಲ. ಹಾಗಾಗಿ ಅಲ್ಲಿ ಭಕ್ತಿ ಇರೋದಿಲ್ಲ. ದ್ವಾಪರ ಯುಗದಿಂದ ಆತ್ಮವು ದೇಹದ ಅಭಿಮಾನದಲ್ಲಿ ಬಂದಾಗ ಕಾಮ, ಕ್ರೋಧದಂತಹ ವಿಕಾರಗಳು ಶುರುವಾಗುತ್ತವೆ. ಕರೆಕ್ಟ್. ಯಾವಾಗ ನಮ್ಮ ಶಕ್ತಿ ಹೊರಗಿನ ವಿಕಾರಗಳ ಕಡೆ ಹರಿಯುತ್ತದೆಯೋ ಆಗ ಆತ್ಮದ ಬ್ಯಾಟರಿ ಡಿಸ್ಚಾರ್ಜ್ ಆಗಲು ಶುರುವಾಗುತ್ತೆ. ಶಕ್ತಿ ಕುಂದಿದಾಗ ಆಸರೆಗಾಗಿ ಭಕ್ತಿ ಶುರುವಾಗುತ್ತೆ. ಅಂದ್ರೆ ಭಕ್ತಿ ಅಂದ್ರೆ ಹೊರಗಡೆ ಹುಡುಕಾಟ. ಎಕ್ಸಾಕ್ಟ್ಲಿ. ಹೊರಗೆ ಹುಡುಕಿದಷ್ಟು ನಮ್ಮ ಆಂತರಿಕ ಶಕ್ತಿ ಇಳಿಯುತ್ತಲೇ ಹೋಗುತ್ತೆ. ಇದನ್ನೇ ಇಳಿಯುವ ಕಲೆ ಎನ್ನುತ್ತಾರೆ. ಅದೇ ಜ್ಞಾನ ಮಾರ್ಗದಲ್ಲಿ ನಾವು ಜಗನ್ಮಾತೆ ಮಮ್ಮ ಅವರನ್ನ ನೋಡ್ಬೋದು. ಹೌದು, ಮಮ್ಮ ಅವರ ಜೀವನ ಬಹಳ ಸ್ಫೂರ್ತಿದಾಯಕ. ಮಮ್ಮ ಅವರು ಕೇವಲ ಪುಸ್ತಕದ ಜ್ಞಾನವನ್ನ ಓದಿಲ್ಲ, ಬದಲಾಗಿ ಸದಾ ಜ್ಞಾನದ ಆಳವಾದ ಚಿಂತನೆಯಲ್ಲಿ ಮಗ್ನರಾಗಿರ್ತಾ ಇದ್ರು. ಅವರ ಪ್ರತಿಯೊಂದು ನುಡಿಯಲ್ಲೂ ನಡತೆಯಲ್ಲೂ ಆ ಜ್ಞಾನದ ನೃತ್ಯ ಕಾಣ್ತಾ ಇತ್ತು. ನಿಜ. ಹಾಗಾಗಿಯೇ ಅವರು ಅತಿ ವೇಗವಾಗಿ ಏರುತ್ತಿರುವ ಕಲೆಯಲ್ಲಿ ಅಂದ್ರೆ ಉನ್ನತ ಸ್ಥಿತಿಯಲ್ಲಿ ಹೋದ್ರು. ಅಂದ್ರೆ ಭಕ್ತಿ ಅಂದ್ರೆ ಹೊರಗಿನ ಹುಡುಕಾಟ, ಜ್ಞಾನ ಅಂದ್ರೆ ಒಳಗಿನ ಸಂಪರ್ಕ. ಹೌದು. ಬಾಬಾ ಹೇಳ್ತಾರೆ, ಭಕ್ತಿಯು ದ್ವಾಪರಯುಗದಿಂದಲೇ ಪ್ರಾರಂಭವಾಗುತ್ತದೆ. ಭಕ್ತಿಯು ಆರಂಭವಾದಾಗ ಜ್ಞಾನದ ಪ್ರಾಲಬ್ಧವು ಪೂರ್ಣವಾಗಿ ಬಿಡುತ್ತದೆ ಮತ್ತು ಇಳಿಯುವ ಕಲೆ ಆಗುತ್ತದೆ ಅಂತ. ಕರೆಕ್ಟ್. ಬಾಬಾ ಮುಂದುವರಿಸಿ ಹೇಳ್ತಾರೆ, ಹೇಗೆ ಇಳಿಯುತ್ತೀರಿ ಎಂಬುದನ್ನು ತಂದೆಯು ತಿಳಿಸುತ್ತಾರೆ. ನಾನು ಕಲ್ಪಕಲ್ಪವೂ ಬಂದು ಮಕ್ಕಳಿಗೆ ತಿಳಿಸುತ್ತೇನೆ, ನೀವು ಮಕ್ಕಳು ನನಗೆ ಬಹಳ ನಿಂದನೆ ಮಾಡಿದೀರಿ. ಬಾಬಾ ಹೇಳ್ತಾರೆ, ಯಾವಾಗ ಭಾರತದಲ್ಲಿ ಈ ಆದಿಸನಾತನ ದೇವಿದೇವತಾ ಧರ್ಮಕ್ಕೆ ಬಹಳ ನಿಂದನೆ ಆಗುವುದೋ ಆಗ ನಾನು ಬರುತ್ತೇನೆ. ಗ್ಲಾನಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನೂ ತಿಳಿಸುತ್ತಾರೆ ಅಂತ. ಇಲ್ಲಿ ಗ್ಲಾನಿ ಅಥವಾ ನಿಂದನೆ ಎಂದ್ರೆ ಯಥಾರ್ಥ ಸ್ವರೂಪವನ್ನ ಮರೆಮಾಚಿ ಅಪವಾದ ಹೊರಿಸೋದು. ನಾವು ಭಾರತವಾಸಿಗಳು ತಂದೆಯನ್ನ ಮರೆತು ಧರ್ಮದ ವಾಸ್ತವಿಕ ಅಸ್ತಿತ್ವವನ್ನ ಕಳ್ಕೊಂಡಿದ್ದರಿಂದಲೇ ಈ ದುರ್ಗತಿಯಾಯಿತು. ಹೌದು. ಬಾಬಾ ಹೇಳ್ತಾರೆ, ತಂದೆಯು ಹೇಳುತ್ತಾರೆ, ನಾನು ಕಲ್ಪಕಲ್ಪವೂ ಬಂದು ವಿಕಾರಿ ನರಕವಾಸಿ ಭಾರತವನ್ನು ಸ್ವರ್ಗವಾಸಿಯನ್ನಾಗಿ ಮಾಡುತ್ತೇನೆ ಅಂತ. ಖಂಡಿತ. ಮತ್ತೆ ಬಾಬಾ ಹೇಳ್ತಾರೆ, ನೀವು ನನ್ನ ನಿಂದನೆ ಮಾಡಿದಿರಿ, ಆಸುರಿ ಮತದಂತೆ ಮಾಡುವ ಕಾರಣ ಇಷ್ಟು ಕಂಗಾಲಾಗಿ ಬಿಟ್ಟಿದಿರಿ. ರಾಮರಾಜ್ಯ ಇತ್ತು, ಈಗ ರಾವಣ ರಾಜ್ಯ ಆಗಿದೆ ಅಂತ. ಬಾಬಾ ಹೇಳ್ತಾರೆ, ಇದಕ್ಕೆ ಸೋಲು ಮತ್ತು ಗೆಲುವು, ದಿನ ಮತ್ತು ರಾತ್ರಿ ಎಂದು ಹೇಳಲಾಗುತ್ತದೆ. ಈಗ ವಿಚಾರ ಮಾಡಿ, ನಾನು ಯಾವಾಗ ಬರಲಿ? ಯಾರಿಗೆ ರಾಜ್ಯವನ್ನು ಕೊಟ್ಟೆನೋ ಅವರೇ ರಾಜ್ಯವನ್ನು ಕಳೆದುಕೊಂಡು ಕುಳಿತಿದ್ದಾರೆ. ಲೆಕ್ಕಾಚಾರ ಎಲ್ಲವನ್ನೂ ಮೊದಲೇ ತಿಳಿಸುತ್ತೇನೆ ಅಂತ. ಹೌದು. ನಮ್ಮ ಕೇಳುಗರಿಗೆ ಇಲ್ಲಿ ಒಂದು ಅನುಮಾನ ಬರಬಹುದು. ನಾವು ಕಂಗಾಲಾಗಿದ್ದೀವಿ ಸರಿ, ಆದ್ರೆ ನಮ್ಮನ್ನೇ ನಾವು ಆಸುರಿ ಮತದವರು ಅಥವಾ ರಾಕ್ಷಸರು ಅಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಅಲ್ವಾ? ನಾವು ನೋಡಟ್ಟೆ ಮನುಷ್ಯರ ತರನೇ ಇದ್ದೀವಲ್ಲ. ಖಂಡಿತ. ನಮ್ಮ ಮುಖ ಮನುಷ್ಯನದ್ದೇ ಆಗಿದೆ. ಆದ್ರೆ ಗುಣಗಳ ಬಗ್ಗೆ ಯೋಚನೆ ಮಾಡಿ. ಆಸುರಿ ಗುಣಗಳು ಅಂದ್ರೆ ಕೇವಲ ಕೋಡುಗಳಿರುವ ರಾಕ್ಷಸರಲ್ಲ. ಕೋಪ, ಸ್ವಾರ್ಥ, ಮೋಸ, ಅಹಂಕಾರ ಇಂದಿನ ದಿನನಿತ್ಯದ ಬದುಕಿನಲ್ಲಿ ಎಷ್ಟು ಸಾಮಾನ್ಯವಾಗಿ ಬಿಟ್ಟಿದೆ ಅಂದ್ರೆ ಅದೇ ಸಹಜ ಅನ್ನೋ ಹಾಗೆ ಆಗಿದೆ ಅಲ್ವಾ? ನಿಜ. ಅದು ದಿನಚರ್ಯೆಯ ಭಾಗ ಆಗಿಬಿಟ್ಟಿದೆ. ಇದು ಮಾನಸಿಕ ಮಟ್ಟದ ರಾಕ್ಷಸಿ ಪ್ರವೃತ್ತಿ. ಆದ್ರೆ ಪ್ರಜಾಪಿತ ಬ್ರಹ್ಮಬಾಬಾ ಅವರ ಲೌಕಿಕ ಜೀವನವನ್ನು ನೆನಪಿಸ್ಕೊಳ್ಳಿ. ಅವರು ಸಾಧಾರಣ ವ್ಯಾಪಾರಿಯಾಗಿದ್ರು. ಹೌದು. ಆದರೆ ತಂದೆಯ ಪರಿಚಯ ಸಿಕ್ಕ ತಕ್ಷಣ ಸಂಪೂರ್ಣ ಸಮರ್ಪಣೆಯಾದ್ರು. ಆಸುರಿ ಗುಣಗಳಿರುವ ಮನುಷ್ಯರನ್ನ ನಿರ್ವಿಕಾರಿ ದೇವತೆಗಳನ್ನಾಗಿ ಮಾಡುವ, ಮುಳ್ಳುಗಳನ್ನ ಹೂವುಗಳನ್ನಾಗಿ ಮಾಡುವ ಕಾರ್ಯದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡ್ರು. ಎಕ್ಸಾಕ್ಟ್ಲಿ. ದೈವಿ ಗುಣಗಳನ್ನ ಅಳವಡಿಸಿಕೊಳ್ಳೋದೇ ನಿಜವಾದ ಗೆಲುವು. ಹೌದು. ಬಾಬಾ ಹೇಳ್ತಾರೆ, ನಾನು ಬಂದು ಆಸ್ತಿಯೆಂದು ಕೊಡುತ್ತೇನೆ, ಮತ್ತೆ ರಾವಣನು ಬಂದು ನಿಮ್ಮನ್ನು, ವಿಶೇಷವಾಗಿ ಭಾರತವನ್ನು ಹಾಗೂ ಇಡೀ ಪ್ರಪಂಚವನ್ನು ಶಾಪಗ್ರಸ್ತರನ್ನಾಗಿ ಮಾಡುತ್ತಾನೆ ಅಂತ.
ಬಾಬಾ ಹೇಳ್ತಾರೆ, ಭಾರತದ ಮಹಿಮೆಯ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಮೊಟ್ಟಮೊದಲಿಗೆ ಭಾರತವೇ ಇತ್ತು, ಯಾವಾಗ ಇತ್ತು, ಹೇಗಿತ್ತು, ಯಾರು ರಾಜ್ಯಭಾರ ಮಾಡುತ್ತಿದ್ರು, ಇದು ಯಾರಿಗೂ ತಿಳಿದಿಲ್ಲ, ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಅಂತ. ಕರೆಕ್ಟ್. ಬಾಬಾ ಹೇಳ್ತಾರೆ, ಯಾರು ದೇವತೆಗಳಾಗಿದ್ರೂ ಅವರ ಮುಖವೂ ಮನುಷ್ಯನದು, ಗುಣಗಳೂ ದೈವಿ ಗುಣಗಳಿತ್ತು. ಈಗ ಬಲೆ ಮುಖವೂ ಮನುಷ್ಯಂದಾಗಿದೆ, ಗುಣಗಳು ಆಸುರ್ಯದಾಗಿದೆ. ಆದ್ರಿಂದ ಯಾರಿಗೆ ತಿಳಿಸಿದ್ರೂ ಅವರು ತಿಳಿದುಕೊಳ್ಳುವುದಿಲ್ಲ, ಏಕೆಂದ್ರೆ ಪಾರಲೌಕಿಕ ತಂದೆಯನ್ನೇ ತಿಳಿದುಕೊಂಡಿಲ್ಲ ಅಂತ. ನಿಖರವಾಗಿ ಹೇಳಿದ್ರಿ. ದೈವಿ ಗುಣಗಳನ್ನ ಮರೆತ ಕಾರಣದಿಂದಲೇ ಈ ಕಂಗಾಲ ಸ್ಥಿತಿ ಬಂದಿದೆ. ನಮ್ಮ ಮೂಲ ತಂದೆಯನ್ನೇ ನಾವು ಮರ್ತಿರೋದ್ರಿಂದ ನಾವು ಅನಾಥರಂತ ಆಗಿದ್ದೀವಿ. ಖಂಡಿತ. ಆ ತಂದೆಯನ್ನ ಗುರ್ತಿಸದ ಹೊರತು ಈ ಸ್ಥಿತಿಯಿಂದ ಹೊರಬರಲು ಸಾಧ್ಯವೇ ಇಲ್ಲ. ನಿಜ. ಬಾಬಾ ಹೇಳ್ತಾರೆ, ಕುಳಿತು ಇನ್ನೂ ಹೆಚ್ಚು ನಿಂದನೆ ಮಾಡುತ್ತಾರೆ. ತಂದೆಯ ನಿಂದನೆ ಮಾಡುತ್ತಾ ಮಾಡುತ್ತಾ ಸಂಪೂರ್ಣ ಕವಡೆಯಂತೆ ಆಗಿಬಿಟ್ಟಿದ್ದಾರೆ ಅಂತ. ಬಾಬಾ ಹೇಳ್ತಾರೆ, ಭಾರತದ ಅವನತಿಯಾಗಿಬಿಟ್ಟಿದೆ. ಯಾವಾಗ ಇಂತಹ ಸ್ಥಿತಿಯು ಆಗುವುದೋ ಆಗ ತಂದೆಯೂ ತಿಳಿಸುತ್ತಾರೆ, ನಾನು ಬರುತ್ತೇನೆ ಅಂತ. ಹೌದು. ಬಾಬಾ ಮುಂದುವರೆಸಿ, ನೀವು ಮಕ್ಕಳಿಗೆ ಈಗ ಸನ್ಮುಖದಲ್ಲಿ ತಿಳಿಸುತ್ತಿದ್ದೇನೆ. ಕಲ್ಪದ ಮೊದಲು ಸಹ ಇದೇ ರೀತಿ ತಿಳಿಸಿದ್ದೇನು. ಇದು ದೈವಿ ಸಂಪ್ರದಾಯದ ಸ್ಥಾಪನೆ ಆಗುತ್ತಿದೆ, ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಿ ಅಂತ ಹೇಳ್ತಾರೆ. ಕರೆಕ್ಟ್. ಬಾಬಾ ಹೇಳ್ತಾರೆ, ತಂದೆಯು ಯಾವಾಗ ಬರುತ್ತಾರೆ ಎಂಬುದು ಮನುಷ್ಯರಿಗೆ ತಿಳಿದೇ ಇಲ್ಲ. ಸತ್ಯತ್ರೇತಾ ಯುಗದಲ್ಲಿ ನೀವು ಬಹಳ ಖುಷಿಯಲ್ಲಿ ಪ್ರಾರಬ್ಧವನ್ನು ಭೋಗಿಸುತ್ತೀರಿ ಮತ್ತು ದ್ವಾಪರದಿಂದ ರಾವಣನ ಶಾಪವು ತಗುಲುತ್ತಾ ಸಂಪೂರ್ಣ ಸಮಾಪ್ತಿಯಾಗಿ ಬಿಡುತ್ತೀರಿ ಅಂತ. ಈ 5000 ವರ್ಷಗಳ ಚಕ್ರವನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ನಮ್ಮ ದೈವಿ ಪ್ರಾರಬ್ಧ ಹೇಗೆ ಶುರುವಾಗತ್ತೆ ಮತ್ತು ರಾವಣನ ಅಂದ್ರೆ ವಿಕಾರಗಳ ಪ್ರವೇಶದಿಂದ ಅದು ಹೇಗೆ ಸವಿಯುತ್ತೆ ಅನ್ನೋದನ್ನ ತಂದೆ ಬಿಡಿಸಿ ಹೇಳ್ತಾ ಇದ್ದಾರೆ. ಹೌದು. ಬಾಬಾ ಹೇಳ್ತಾರೆ, ಹೇಗೆ ದೇವತೆಗಳು ಪ್ರಾರಬ್ಧವನ್ನು ಭೋಗಿಸುತ್ತಾ ಭೋಗಿಸುತ್ತಾ ತ್ರೇತಾದ ಅಂತ್ಯದಲ್ಲಿ ಬಂದು ಸಮಾಪ್ತಿಯಾಗಿ ಬಿಡುತ್ತಾರೆ, ನಂತರ ರಾವಣನ ಆ ಸೂರ್ಯ ಪ್ರಾರಬ್ಧವು ಆರಂಭವಾಗುತ್ತದೆ ಅಂತ. ಬಾಬಾ ಹೇಳ್ತಾರೆ, ಭಕ್ತಿಯೂ ಸಹ ಮೊದಲು ಅವ್ಯಭಿಚಾರಿಯಾಗುತ್ತದೆ, ನಂತರ ವ್ಯಭಿಚಾರಿಯಾಗುತ್ತದೆ. ಏಣಿಯ ಚಿತ್ರವು ಸರಿಯಾಗಿ ಮಾಡಲ್ಪಟ್ಟಿದೆ. ಕರೆಕ್ಟ್. ಬಾಬಾ ಹೇಳ್ತಾರೆ, ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತುವು ಸತೋಪ್ರಧಾನ್, ಸತೋ ರಜೋ ತಮೋ ಆಗುತ್ತದೆ, ತುಕ್ಕು ಬೀಳುತ್ತಾ ಹೋಗುತ್ತದೆ. ಇಲ್ಲಿ ಸತೋ ರಜೋ ತಮೋ ಅನ್ನೋ ಪದಗಳು ಕೆಲವರಿಗೆ ಅರ್ಥ ಆಗದೇ ಇರ್ಬೋದಲ್ವಾ? ಹೌದು. ಮೊದಲು ನಾವು ಇದಕ್ಕೆ ಬಿಳಿ ಬಟ್ಟೆ ಉದಾಹರಣೆ ಕೊಡ್ತಾ ಇದ್ವಿ. ಆದ್ರೆ ಇವತ್ತಿನ ಕಾಲಕ್ಕೆ ಹೇಳಬೇಕು ಅಂದ್ರೆ ನಮ್ಮ ಸ್ಮಾರ್ಟ್ಫೋನ್ ಬ್ಯಾಟರಿ ಥರ ಅಲ್ವಾ ಇದು? ಬಹಳ ಅದ್ಭುತವಾದ ಆಧುನಿಕ ಉಪಮೆ ಇದು. ಹೌದು, ನಾವು ಸತ್ಯುಗದಲ್ಲಿ ಸತೋ ಪ್ರಧಾನರಾಗಿದ್ವಿ. ಅಂದ್ರೆ ನಮ್ಮ ಆತ್ಮದ ಬ್ಯಾಟರಿ 100% ಚಾರ್ಜ್ ಆಗಿತ್ತು. ಜನ್ಮಗಳನ್ನ ತೆಗೆದುಕೊಡ್ತಾ ಪಾತ್ರ ಮಾಡ್ತಾ ದ್ವಾಪರಯುಗದಿಂದ ವಿಕಾರಗಳ ಸಂಪರ್ಕಕ್ಕೆ ಬಂದ್ವಿ. ಬ್ಯಾಕ್ಗ್ರೌಂಡಲ್ಲಿ 100 ಆ್ಯಪ್ಗಳು ಅಂದ್ರೆ ಕಾಮ, ಕ್ರೋಧ, ಲೋಭ ರನ್ ಆಗ್ತಾ ಇದ್ರೆ ಚಾರ್ಜ್ ಹೇಗೆ ಬೇಗ ಖಾಲಿಯಾಗುತ್ತೋ ಹಾಗೆ ಆತ್ಮಕ್ಕೆ ಪಾಪಗಳ ತುಕ್ಕು ಹಿಡಿಯುತ್ತೆ. ಕರೆಕ್ಟ್. ಬ್ಯಾಟರಿ ಡ್ರೈನ್ ಆಗುತ್ತೆ. ಹೌದು. ಆಗ ಬ್ಯಾಟರಿ 50% ಅಂದ್ರೆ ರಜೋಸ್ಥಿತಿಗೆ ಬಂದು ಕೊನೆಗೆ ಕೇವಲ 10% ಅಂದ್ರೆ ತಮೋಸ್ಥಿತಿಗೆ ಬಂದುಬಿಡುತ್ತೆ. ಈ ಬ್ಯಾಟರಿನ ಮತ್ತೆ ಚಾರ್ಜ್ ಮಾಡಲು ಕೇವಲ ಒಂದೇ ಒಂದು ಮಾರ್ಗ ಇದೆ. ಯಾವುದದು? ಅದು ಒರಿಜಿನಲ್ ಪವರ್ ಸೋರ್ಸ್ ಆದ ಪರಮಾತ್ಮನ ನೆನಪು. ದಾದೀಜಿಯವರ ಉದಾಹರಣೆಯನ್ನ ತೆಗೆದುಕೊಳ್ಳಿ. ಅವರು ತಮ್ಮ ದಿನನಿತ್ಯದ ಆಡಳಿತಾತ್ಮಕ ಜವಾಬ್ದಾರಿಗಳನ್ನ, ಸಾವಿರಾರು ಜನರೊಂದಿಗಿನ ಸಂಪರ್ಕದ ಕರ್ಮಗಳನ್ನ ಮಾಡ್ತಾ ಇದ್ರು. ಆದರೂ ತಮ್ಮ ಬುದ್ಧಿಯನ್ನ ಸದಾ ಪರಮಾತ್ಮನ ನೆನಪಿನಲ್ಲಿ ಪ್ಲಗ್ ಇನ್ ಮಾಡಿರ್ತಾ ಇದ್ರು. ವಾವ್! ಆ ನಿರಂತರ ಕನೆಕ್ಷನ್ನಿಂದಲೇ ಅವರು ಅಚಲ ಸ್ಥಿತಿಯನ್ನ ತಲುಪಿದ್ರು. ಬಹಳ ಸುಂದರವಾದ ಉದಾಹರಣೆ. ಬಾಬಾ ಹೇಳ್ತಾರೆ, ನೀವು ಮಕ್ಕಳಿಗಂತೂ ಬಹಳ ಚೆನ್ನಾಗಿ ತಿಳಿಸಲಾಗ್ತದೆ, ಆದರೆ ಧಾರಣೆ ಕಡಿಮೆ. ಕೆಲವರಲ್ಲಿ ತಿಳಿಸಿಕೊಡುವ ಬುದ್ಧಿವಂತಿಕೆಯೇ ಇಲ್ಲ ಅಂತ. ಬಾಬಾ ಹೇಳ್ತಾರೆ, ಕೆಲವರು ಒಳ್ಳೆಯ ಅನುಭವಿಗಳಾಗಿದ್ದಾರೆ, ಅವರಿಗೆ ಬಹಳ ಚೆನ್ನಾಗಿ ಧಾರಣೆ ಆಗ್ತದೆ. ನಂಬರ್ ವಾರ್ ಇರ್ತಾರಲ್ವೇ, ವಿದ್ಯಾರ್ಥಿಗಳು ಒಂದೇ ಸಮಾನ ಓದುವುದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಅಂಕಗಳನ್ನ ಪಡಿತಾರೆ. ಯಾರಿಗೆ ಬೇಕಾದ್ರೂ ತಿಳಿಸುವುದು ಬಹಳ ಸಹಜವಾಗಿದೆ ಅಂತ. ಹೌದು. ಇಷ್ಟು ಸರಳವಾಗಿದ್ರೂ ನಾವೇಕೆ ಧಾರಣೆ ಮಾಡಿಕೊಳ್ಳಲು ವಿಫಲರಾಗ್ತೀವಿ? ಯಾಕೆಂದ್ರೆ ಕೇವಲ ಕೇಳೋದ್ರಿಂದ ಬ್ಯಾಟರಿ ಚಾರ್ಜ್ ಆಗೋದಿಲ್ಲ. ನಾವು ಕೇಳಿದ್ದನ್ನ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೋಬೇಕು. ಅದೇ ಧಾರಣೆ. ಅದಕ್ಕಾಗಿಯೇ ತಂದೆ ಶಿಕ್ಷಕರಾಗಿ ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ. ನಿಜ. ಬಾಬಾ ಹೇಳ್ತಾರೆ, ತಂದೆಯೂ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡಿ, ನಾನು ನಿಮ್ಮ ಬೇಹದ್ದಿನ ತಂದೆ, ಸೃಷ್ಟಿಯ ರಚಯಿತನಾಗಿದ್ದೇನೆ ಅಂತ. ಸತ್ಯಯುಗದಲ್ಲಿ ಸತೋಪ್ರಧಾನರಾಗಿದ್ದೀರಿ, ಈಗ ಕಲಿಯುಗದಲ್ಲಿ ತಮೋಪ್ರಧಾನರಾಗಿದ್ದೀರಿ. ಆತ್ಮದಲ್ಲಿ ತುಕ್ಕು ಏರುತ್ತದೆ, ಪವಿತ್ರರಾಗದೆ ಯಾರೂ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಅಂತ. ಪವಿತ್ರತೆಯೇ ಆ 100% ಚಾರ್ಜಿಂಗ್ನ ಪ್ರಥಮ ಹೆಜ್ಜೆ. ತಂದೆಯ ನೆನಪಿನ ಅಗ್ನಿ ಇಲ್ಲದೆ ಆತ್ಮದ ಮೇಲಿರುವ ಪಾಪಗಳ ತುಕ್ಕು ಅಥವಾ ವೈರಸ್ ಕ್ಲೀನ್ ಆಗಲು ಸಾಧ್ಯವೇ ಇಲ್ಲ. ಎಕ್ಸಾಕ್ಟ್ಲಿ.
ಬಾಬಾ ಹೇಳ್ತಾರೆ, ಹೊಸ ಪ್ರಪಂಚದಲ್ಲಿ ಸತೋಪ್ರಧಾನರೇ ಇರುತ್ತಾರೆ. ವಸ್ತ್ರಗಳು ಹೊಸದಾಗಿದ್ದರೆ ಸತೋಪ್ರಧಾನವೆಂದು ಹೇಳುತ್ತಾರೆ, ನಂತರ ಅವು ಹಳೆಯ ತಮೋಪ್ರಧಾನವಾಗಿ ಬಿಡುತ್ತದೆ ಅಂತ. ಬಾಬಾ ಹೇಳ್ತಾರೆ, ಈಗ ಎಲ್ಲರ ವಸ್ತ್ರಗಳು ಹರಿದು ಹೋಗುವಂತಾಗಿದೆ, ಎಲ್ಲರೂ ಜಡಜಡೀಭೂತ ಸ್ಥಿತಿಯನ್ನು ತಲುಪಿದ್ದಾರೆ. ಹೌದು. ಬಾಬಾ ಹೇಳ್ತಾರೆ, ಯಾರು ವಿಶ್ವದ ಮಾಲೀಕರಾಗಿದ್ರೂ ಅವರೇ ಸಂಪೂರ್ಣ ಬಡವರಾಗಿದ್ದಾರೆ, ಪುನಃ ಅವರೇ ಸಾಹುಕಾರರಾಗಬೇಕಾಗಿದೆ. ಈ ಮಾತುಗಳನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಅಂತ. ಇಲ್ಲಿ ಜಡಜಡೀಭೂತ ಅಂದ್ರೆ ಸಂಪೂರ್ಣ ಶಕ್ತಿಹೀನವಾದ ಕಳೆಗುಂದಿದ ಸ್ಥಿತಿ. ನಮ್ಮ ಈ ದೇಹ ಮತ್ತು ಪಂಚತತ್ವಗಳು ಈಗ ಸಂಪೂರ್ಣ ಹಳೆಯದಾನಿವೆ. ನಿಜ. ಒಂದು ಕಾಲದಲ್ಲಿ ವಿಶ್ವದ ಮಾಲೀಕರು ನಾವೇ ಆಗಿದ್ವಿ, ನಮ್ಮ ಕರ್ಮಗಳಿಂದ ಭಿಕ್ಷುಕರಾಗಿದ್ದು ನಾವೇ. ಈಗ ಪರಮಾತ್ಮನ ನೆನಪಿನಿಂದ ಮತ್ತೆ ಮಾಲೀಕರಾಗಬೇಕಾಗಿರೋದು ನಾವೇ ಅನ್ನೋ ಈ ವಾಸ್ತವವನ್ನ ನಾವು ಆಳವಾಗಿ ಅರಿತುಕೊಳ್ಬೇಕು. ಬಹಳ ಸ್ಪಷ್ಟವಾಗಿ ಹೇಳಿದ್ರಿ. ಬಾಬಾ ಹೇಳ್ತಾರೆ, ಭಾರತವು ಸ್ವರ್ಗವಾಗಿತ್ತು, ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು, ಮತ್ತೆಲ್ಲ ಧರ್ಮದವರು ಕೊನೆಯಲ್ಲಿ ಬಂದಿದ್ದಾರೆ ಅಂತ. ಬಾಬಾ ಹೇಳ್ತಾರೆ, ತಂದೆಯು ನಿಮಗೆ ಸತ್ಯ ಮಾತನ್ನು ತಿಳಿಸ್ತಾರೆ. ಗೀತೆಯನ್ನು ನೋಡಿ ಎಷ್ಟು ಮಾನ್ಯತೆ ಇದೆ, ಓದುತ್ತಾ ಓದುತ್ತಾ ಸಂಪೂರ್ಣ ಕೆಳಗಿಳಿದು ಬಿಟ್ಟಿದ್ದಾರೆ ಅಂತ. ಹೌದು. ಬಾಬಾ ಹೇಳ್ತಾರೆ, ಆದ್ರಿಂದಲೇ ಹೇ ಪತಿತ ಪಾವನ ಬನ್ನಿ, ನಾವು ಭ್ರಷ್ಟಾಚಾರಿಗಳಾಗ್ಬಿಟ್ಟಿದ್ದೇವೆ ಎಂದು ಕರೆಯುತ್ತಾರೆ. ಸದ್ಗತಿಯನ್ನು ಭಗವಂತನೇ ಕೊಡಬಲ್ಲರು, ಬಾಕಿ ಶಾಸ್ತ್ರಗಳಲ್ಲಿ ಎಲ್ಲವೂ ಭಕ್ತಿ ಮಾರ್ಗವಾಗಿದೆ ಅಂತ. ಆ ಜ್ಞಾನ ಮತ್ತು ಭಕ್ತಿಯ ಸ್ಪಷ್ಟ ವಿಂಗಡಣೆ ಇಲ್ಲಿದೆ. ಗೀತೆನ ಎಷ್ಟೇ ಓದಿದ್ರೂ ಸದ್ಗತಿ ಸಿಗ್ಲಿಲ್ಲ, ಯಾಕೆಂದ್ರೆ ಗೀತೆಯ ವಾಸ್ತವಿಕ ಜ್ಞಾನದಾತ ಯಾರು ಅನ್ನೋದನ್ನೇ ಮರೆತುಬಿಟ್ರು. ಅಂದ್ರೆ ಭಗವಂತನ ಪರಿಚಯನೇ ಮರೆತು ಹೋಯ್ತು. ಹೌದು. ನಿರಾಕಾರ ಶಿವನ ಬದಲಾಗಿ ಸಾಕಾರ ಶ್ರೀಕೃಷ್ಣನ ಹೆಸರನ್ನ ಹಾಕಿಬಿಟ್ಟಿದ್ರಿಂದ ಜ್ಞಾನದ ಮೂಲ ಕನೆಕ್ಷನ್ ಕಟ್ಟಾಗಿ ಹೋಯ್ತು. ಬಾಬಾ ಹೇಳ್ತಾರೆ, ನಿಮ್ಮ ಬುದ್ಧಿಯಲ್ಲಿ ಕುಳಿತಿದೆ, ನಾವು ತಂದೆಯ ಜ್ಞಾನದಿಂದ ದೇವತೆಗಳಾಗ್ತೇವೆ ಅಂತ. ಕರೆಕ್ಟ್. ಬಾಬಾ ಹೇಳ್ತಾರೆ, ಈಗ ಇಡೀ ಪ್ರಪಂಚದೊಂದಿಗೆ ವೈರಾಗ್ಯವಿದೆ. ಸನ್ಯಾಸಿಗಳು ಸಹ ಭಕ್ತಿ ಮಾಡ್ತಾರೆ, ಗಂಗಾ ಸ್ನಾನ ಇತ್ಯಾದಿಗಳನ್ನು ಮಾಡ್ತಾರೆ ಅಂತ. ಬಾಬಾ ಹೇಳ್ತಾರೆ, ಭಕ್ತಿಯೂ ಸಹ ಸತೋಪ್ರಧಾನ ನಂತರ ರಜೋ ತಮೋ ಆಗ್ತದೆ. ಇದು ಹಾಗೆಯೇ ಅರ್ಧಕಲ್ಪ ದಿನ ಅರ್ಧಕಲ್ಪ ರಾತ್ರಿ ಎಂದು ಗಾಯನವಿದೆ ಅಂತ. ಹೌದು. ಬಾಬಾ ಮುಂದುವರ್ಸ್ ಹೇಳ್ತಾರೆ, ಬ್ರಹ್ಮನ ಜೊತೆ ಅವಶ್ಯವಾಗಿ ಬ್ರಾಹ್ಮಣರದು ರಾತ್ರಿಯಾಗುವುದು. ನೀವೀಗ ದಿನದಲ್ಲಿ ಹೋಗ್ತೀರಿ, ಭಕ್ತಿಯ ರಾತ್ರಿಯೂ ಮುಕ್ತಾಯವಾಗ್ತದೆ ಅಂತ. ಖಂಡಿತ. ಬಾಬಾ ಹೇಳ್ತಾರೆ, ಭಕ್ತಿಯಲ್ಲಿ ಬಹಳ ದುಃಖವಿದೆ, ಅದಕ್ಕೆ ರಾತ್ರಿ ಎಂದು ಹೇಳಲಾಗುತ್ತದೆ. ಅಂಧಕಾರದಲ್ಲಿ ಮನುಷ್ಯರು ಭಗವಂತನನ್ನು ಹುಡುಕಾಡ್ತಿರ್ತಾರೆ, ಭಕ್ತಿ ಮಾರ್ಗದಲ್ಲಿ ಸದ್ಗತಿ ನೀಡುವವರು ಯಾರೂ ಇರೋದಿಲ್ಲ ಅಂತ. ಬ್ರಾಹ್ಮಣರ ಹಗಲು ಮತ್ತು ರಾತ್ರಿ, ಅಜ್ಞಾನದ ಕತ್ತಲೆಯಲ್ಲಿ ಹೊರಗಡೆ ಹುಡುಕೋದೇ ರಾತ್ರಿ. ಈಗ ನಮಗೆ ಪರಮಾತ್ಮನಿಂದ ಜ್ಞಾನದ ಬೆಳಕು ಸಿಕ್ಕಿದೆ, ನಾವು ಹಗಲಿನ ಕಡೆಗೆ ಪ್ರಯಾಣಿಸ್ತಾ ಇದ್ದೀವಿ. ಹೌದು. ಬಾಬಾ ಹೇಳ್ತಾರೆ, ನಿಮ್ಮ ವಿನ್ಹ ಯಾರೂ ಸಹ ಯಥಾರ್ಥ ರೀತಿಯಿಂದ ಭಗವಂತನನ್ನು ಅರಿತುಕೊಂಡಿಲ್ಲ. ಆತ್ಮವೂ ಬಿಂದು, ಪರಮಾತ್ಮನೂ ಬಿಂದುವಾಗಿದ್ದಾರೆ. ಈ ಮಾತನ್ನು ಯಾರೂ ತಿಳಿದುಕೊಳ್ಳೋದಿಲ್ಲ ಅಂತ. ಬಾಬಾ ಹೇಳ್ತಾರೆ, ಸ್ವಯಂ ಪರಮಾತ್ಮನೇ ಬಂದು ಬ್ರಹ್ಮರವರ ತನುವಿನಿಂದ ತಿಳಿಸ್ತಾರೆ. ಇದನ್ನು ಅವರು ಭಗೀರಥನೆಂದು ಬಸವನ ಮೇಲೆ ತೋರ್ಸಿದ್ದಾರೆ. ಆದ್ರೆ ಈಗ ಬಸವನ ಮಾತಿಲ್ಲ, ತಂದೆಯು ಎಲ್ಲ ಮಾತುಗಳನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಆದ್ರೆ ಯಾರ ಬುದ್ಧಿಯಲ್ಲಿಯೂ ಪೂರ್ಣ ರೀತಿಯಿಂದ ಕುಳಿತುಕೊಳ್ಳೋದಿಲ್ಲ ಅಂತ. ಕರೆಕ್ಟ್. ಈ ಬಸವನ ಮೇಲಿನ ರಹಸ್ಯ ಏನು? ಭಕ್ತಿಯಲ್ಲಿ ಯಾಕೆ ಹಾಗೆ ತೋರಿಸ್ತಾರೆ? ಇದರ ಹಿಂದಿನ ಸೈನ್ಸ್ ಏನು? ಬಹಳ ಸುಂದರವಾದ ಪ್ರಶ್ನೆ. ಭಕ್ತಿ ಮಾರ್ಗದಲ್ಲಿ ನಾವು ಶಿವನನ್ನ ನಂದಿ ಅಥವಾ ಬಸವನ ಮೇಲೆ ಕುಳಿತಿರುವಂತೆ ತೋರಿಸ್ತೀವಲ್ವಾ? ಹೌದು. ಆದರೆ ವಾಸ್ತವವಾಗಿ ಆ ನಿರಾಕಾರ ಪರಮಾತ್ಮನು ಯಾವುದೇ ಪ್ರಾಣಿಯ ಮೇಲೆ ಸವಾರಿ ಮಾಡೋದಿಲ್ಲ. ಇಲ್ಲಿ ಭಗೀರಥ ಅಂದ್ರೆ ಭಾಗ್ಯಶಾಲಿ ರಥ, ಅದುವೇ ಪ್ರಜಾಪಿತ ಬ್ರಹ್ಮ. ಓಹೋ. ಆ ನಿರಾಕಾರ ಬಿಂದು ಸ್ವರೂಪನಾದ ಪರಮಾತ್ಮನಿಗೆ ಜ್ಞಾನ ನೀಡಲು ತನ್ನದೇ ಆದ ಶರೀರವಿಲ್ಲ. ಆದ್ದರಿಂದ ಅವರು ಬ್ರಹ್ಮ ಬಾಬಾರವರ ವೃದ್ಧ ಶರೀರವನ್ನ ಮಾಧ್ಯಮವನ್ನಾಗಿ ಮಾಡ್ಕೊಳ್ತಾರೆ ಅನ್ನೋ ಸತ್ಯವನ್ನ ಭಕ್ತಿಯಲ್ಲಿ ಸಾಂಕೇತಿಕವಾಗಿ ಅಂದ್ರೆ ಮೆಟಾಫೋರ್ ಆಗಿ ಬಸವ ಅಂತ ತೋರಿಸಿದ್ದಾರೆ. ವಾ, ಎಂಥ ಅದ್ಭುತ ರಹಸ್ಯ. ಹೌದು. ಆತ್ಮವೂ ಒಂದು ಪ್ರಕಾಶಮಾನವಾದ ಬಿಂದು, ಪರಮಾತ್ಮನೂ ಬಿಂದು. ಲೌಕಿಕ ಶಾಲೆಯಲ್ಲಿ ನಾವು ಕಲಿಯುವ ಇತಿಹಾಸ, ಭೂಗೋಳ ಕೇವಲ ಕೆಲವೇ 100 ವರ್ಷಗಳದ್ದಾಗಿರುತ್ತೆ. ಆದರೆ ಪರಮಾತ್ಮನು ಕಲಿಸುವ ಈ ಇತಿಹಾಸ ಮತ್ತು ಭೂಗೋಳ ಇಡೀ 5000 ವರ್ಷಗಳ ಕಲ್ಪದ ಸೃಷ್ಟಿಚಕ್ರದ ಅದ್ಭುತ ರಹಸ್ಯವಾಗಿದೆ. ನಿಜ. ಬಾಬಾ ಹೇಳ್ತಾರೆ, ತಂದೆಯೂ ತಿಳಿಸುತ್ತಾರೆ, ನಾನು ನೀವಾತ್ಮರ ತಂದೆಯಾಗಿದ್ದೇನೆ ಅಂತ. ಬಾಬಾ ಹೇಳ್ತಾರೆ, ನೀವು ನನ್ನನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿರಿ, ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ, ಆದರೂ ಸಹ ಮರೆತು ಹೋಗುತ್ತಾರೆ ಅಂತ. ಕರೆಕ್ಟ್. ಬಾಬಾ ಹೇಳ್ತಾರೆ, ವಾಹ್,
ಇಂತಹ ಪ್ರಿಯತಮ ಅಥವಾ ತಂದೆಯನ್ನು ಮರೆಯುವಿರಾ? ಸ್ತ್ರೀಪತಿಯನ್ನು ಅಥವಾ ಮಕ್ಕಳು ತಂದೆಯನ್ನು ಎಂದಾದರೂ ಮರೆಯುತ್ತಾರೆಯಾ? ಇಲ್ಲಿ ನೀವು ಮರೆತು ಹೋಗುತ್ತೀರಿ ಅಂತ. ಹೌದು. ಮುಂದುವರೆಸಿ ಬಾಬಾ ಹೇಳುತ್ತಾರೆ, ಬಾಬಾ ತಾವು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಿದ್ದೀರಿ ಎಂದು ಹೇಳುತ್ತೀರಿ ಮತ್ತೆ ಮರೆತು ಹೋಗುತ್ತೀರಿ. ಆದ್ದರಿಂದ ತಂದೆಯೂ ತಿಳಿಸುತ್ತಾರೆ, ನೆನಪು ಮಾಡದಿದ್ದರೆ ಒಳಗಿರುವ ತುಕ್ಕು ಹೇಗೆ ಬಿಡುವುದು? ಮುಖ್ಯ ಮಾತು ನೆನಪಿನದಾಗಿದೆ, ಅನ್ಯಧರ್ಮದೊಂದಿಗೆ ಯಾವುದೇ ಸಂಬಂಧವಿಲ್ಲ ಅಂತ. ಲೌಕಿಕದಲ್ಲಿ ನಾವು ನಮ್ಮ ಇಮೇಲ್ ಪಾಸ್ವರ್ಡ್ ಮರೆತರೆ ಗಾಬರಿಯಾಗ್ತೀವಿ. ಸಂಬಂಧಗಳನ್ನ ನಾವೆಂದಿಗೂ ಮರೆಯೋದಿಲ್ಲ. ಖಂಡಿತ. ಆದ್ರೆ ನಮ್ಗೆ ಇಡೀ ಕಲ್ಪದ ಆಸ್ತಿಯನ್ನ ನೀಡುವ ಆ ಪರಮಪ್ರಿಯತಮನ್ನ ಮರೆತು ಬಿಡ್ತೀವಿ. ನೆನಪಿನ ಚಾರ್ಟ್ ಇಟ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯ. ಹೌದು. ಬಾಬಾ ಹೇಳುತ್ತಾರೆ, ಶಾಲೆಯಲ್ಲಿ ಇತಿಹಾಸ ಭೂಗೋಳವನ್ನು ತಿಳಿಸುತ್ತೀರಿ. ಯಾರೂ ಸಂಪೂರ್ಣ ತಿಳಿದುಕೊಂಡಿಲ್ಲ. ತಂದೆಯು ಓದಿಸುತ್ತಾರೆ ಎಂಬುದೇ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಅಂತ. ಬಾಬಾ ಹೇಳುತ್ತಾರೆ, ಹೋಗಲಿ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದರೆ ಇದನ್ನೂ ಮರೆತು ಹೋಗುತ್ತೀರಿ. ಯಾರಿಗಾಗಿ ಅರ್ಧಕಲ್ಪದಿಂದ ಭಕ್ತಿ ಮಾಡುತ್ತಾ ಬಂದಿರಿ ಆ ತಂದೆಯನ್ನೇ ನೆನಪು ಮಾಡುವುದಿಲ್ಲ ಅಂತ. ಕರೆಕ್ಟ್. ಬಾಬಾ ಹೇಳ್ತಾರೆ, ನೀವು ಮಕ್ಕಳ ಬುದ್ಧಿಯಲ್ಲಿದೆ, ನಾವೀಗ ಒಂದು ಶರೀರವನ್ನು ಬಿಟ್ಟು ರಾಜಧಾನಿಯಲ್ಲಿ ಹೋಗ್ತೇನೆ ಅಂತ. ಇದು ಅಂತಿಮ ಜನ್ಮವಾಗಿದೆ ಅಂತ. ಇದು ನಮ್ಮ ಅಂತಿಮ ಜನ್ಮ ಅನ್ನೋ ಪ್ರಜ್ಞೆ ಸದಾ ಇರಬೇಕು. ಈ ಹಳೆ ಪ್ರಪಂಚದಿಂದ ಈಗಲೇ ನಾವು ಬುದ್ಧಿಯೋಗವನ್ನ ತೆಗಿಬೇಕಾಗಿದೆ. ನಿಜ. ಬಾಬಾ ಹೇಳ್ತಾರೆ, ಸೂಕ್ಷ್ಮವತನದಲ್ಲಿ ಅವರ ಅದೇ ರೂಪವನ್ನು ನೋಡ್ತೀರಿ, ವೈಕುಂಠವನ್ನು ನೋಡ್ತೀರಿ ಅಂತ. ಬಾಬಾ ಹೇಳ್ತಾರೆ, ನಿಮಗೆ ತಿಳಿದಿದೆ, ಮಮ್ಮ ಬಾಬಾರವರು ಲಕ್ಷ್ಮೀನಾರಾಯಣರಾಗುತ್ತಾರೆ ಅಂತ. ಹೌದು. ಬಾಬಾ ಹೇಳ್ತಾರೆ, ನೀವು ಸತ್ಯಯೋಗದಲ್ಲಿದ್ದಾಗ ತಿಳಿದುಕೊಳ್ಳುತ್ತೀರಿ, ಈ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳಬೇಕಾಗಿದೆ ಅಂತ. ಕರೆಕ್ಟ್. ಬಾಬಾ ಹೇಳ್ತಾರೆ, ಆದರೆ ಸತ್ಯಯುಗದ ನಂತರ ತ್ರೇತಾಯುಗ, ದ್ವಾಪರಯುಗವು ಬರುವುದು, ನಾವು ಕೆಳಗಿಳಿಯುತ್ತಾ ಹೋಗ್ತೇವೆ ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. ಜ್ಞಾನದ ಮಾತೇ ಇಲ್ಲ ಅಂತ. ಹೌದು. ಮುಂದುವರಿಸಿ ಬಾಬಾ ಹೇಳ್ತಾರೆ, ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಇರುತ್ತಾರೆ, ಅಲ್ಲಿ ಆತ್ಮಾಭಿಮಾನಿಯಾಗಿರುತ್ತಾರೆ, ನಂತರ ಆತ್ಮಾಭಿಮಾನಿಯಿಂದ ದೇಹಾಭಿಮಾನಿಗಳಾಗಿ ಬಿಡುತ್ತಾರೆ ಅಂತ. ಸತ್ಯಯುಗದಲ್ಲಿ ನಮಗೆ ಜ್ಞಾನದ ಅವಶ್ಯಕತೆಯೇ ಇರುವುದಿಲ್ಲ. ಯಾಕೆಂದ್ರೆ ನಾವು ಈಗಾಗಲೇ ಪ್ರಾಪ್ತಿಯ ತುತ್ತುತುದಿಯಲ್ಲಿ ಇರ್ತೀವಿ. ಆದರೆ ಕೆಳಗಿಳಿಯುವ ಪ್ರಕ್ರಿಯೆ ನಮಗೆ ಅರಿವಿಲ್ಲದೆಯೇ ನಡೆಯುತ್ತೆ. ಖಂಡಿತ. ಬಾಬಾ ಹೇಳ್ತಾರೆ, ಈ ಜ್ಞಾನವು ಕೇವಲ ಬ್ರಾಹ್ಮಣರಿಗೆ ಇದೆ, ಮತ್ತಾರಿಗೂ ಇಲ್ಲ. ಇವರು ಜ್ಞಾನಜ್ಞಾನೇಶ್ವರ, ಜ್ಞಾನಸಾಗರ ತಂದೆಯಾಗಿದ್ದಾರೆ ಅಂತ. ಬಾಬಾ ಹೇಳ್ತಾರೆ, ಅವರೇ ತಿಳಿಸ್ತಾರೆ. ಅವಶ್ಯವಾಗಿ ಬ್ರಾಹ್ಮಣ ಮಕ್ಕಳಾದ ಬ್ರಾಹ್ಮಣರಿಗೇ ತಿಳಿಸ್ತಾರಲ್ಲವೇ, ಬ್ರಾಹ್ಮಣ ಮಕ್ಕಳು ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಿ ಅಂತ. ಹೌದು. ಬಾಬಾ ಹೇಳ್ತಾರೆ, ರಾತ್ರಿ ಹಗಲಿನ ಅಂತರವಿದೆ. ನೀವು ಪುರುಷಾರ್ಥ ಮಾಡಿ ಸಂಪೂರ್ಣ ಗುಣವಂತರಾಗುತ್ತೀರಿ, ಸಂಪೂರ್ಣ ನಿರ್ವಿಕಾರಿ, ಗೃಹಸ್ಥ ವ್ಯವಹಾರದಲ್ಲಿದ್ರೂ ಸಹ ನೀವು ತಂದೆಯನ್ನು ನೆನಪು ಮಾಡ್ತೀರಿ ಅಂತ. ಕರೆಕ್ಟ್. ಬಾಬಾ ಹೇಳ್ತಾರೆ, ಕರ್ಮವನ್ನಂತೂ ಮಾಡ್ಲೇಬೇಕಾಗಿದೆ, ಬುದ್ಧಿಯೋಗವು ತಂದೆಯ ಜೊತೆ ಇರ್ಲಿ ಅಂತ. ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲದ ಹೂವಿನಂತೆ ಇರುವುದು ಅಂದ್ರೆ ಲೌಕಿಕ ಜವಾಬ್ದಾರಿಗಳಿಂದ ನಾವು ಓಡಿ ಹೋಗಬಾರ್ದು, ಆದರೆ ಒಳಗೆ ಅಂಟಿಕೊಳ್ಬಾರ್ದು. ಬಹಳ ಚೆನ್ನಾಗಿ ಹೇಳ್ದ್ರಿ. ಬಾಬಾ ಹೇಳ್ತಾರೆ, ಭಲೇ ಯಾವುದೇ ಕರ್ಮ ಮಾಡಿ, ಚಿಕ್ಕದನ್ನೇ ಮಾಡಿ, ಆದ್ರೆ ರಾಜಧಾನಿಯ ಕೆಲ್ಸವನ್ನಾದ್ರೂ ಮಾಡಿ ಅಂತ. ಬಾಬಾ ಹೇಳ್ತಾರೆ, ರಾಜಜನಕನ ಗಾಯನವಿದೆಯಲ್ವೇ, ರಾಜ್ಯಭಾರವನ್ನು ಮಾಡ್ತಾ ಇರಿ, ಆದರೆ ಬುದ್ಧಿಯೋಗವು ತಂದೆಯ ಜೊತೆ ಜೋಡಿಸಿ, ಆಗ ಆಸ್ತಿಯು ಸಿಗುವುದು ಅಂತ. ಹೌದು. ಬಾಬಾ ಹೇಳ್ತಾರೆ, ತಂದೆಯು ತಿಳಿಸ್ತಾರೆ, ಮನ್ಮನಾಭವ, ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ. ಬಾಬಾ ಅವರು ಮನ್ಮನಾಭವ ಅಂತ ಹೇಳ್ತಾರೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನಮ್ಮ ಕೇಳುಗರಿಗೆ ಇದು ಕಷ್ಟ ಅನಿಸಬಹುದು. ಯಾಕೆ? ನಾನು ಆಫೀಸ್ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ಅಥವಾ ಮನೆಯಲ್ಲಿ ಮಕ್ಕಳ ಜೊತೆ ಕೋಪ ಬಂದಾಗ ಈ ಅಶರೀರಿ ಸ್ಥಿತಿಯನ್ನ ಕಾಪಾಡ್ಕೊಳ್ಳೋದು ಹೇಗೆ ಸಾಧ್ಯ? ಖಂಡಿತ, ಇದು ಸವಾಲಿನ ಕೆಲ್ಸನೇ. ಆದ್ರೆ ರಾಜಜನಕನ ಅತ್ಯುತ್ತಮ ಉದಾಹರಣೆನ ಇಲ್ಲಿ ನೋಡಬಹುದು. ಅವರು ಅರಮನೆಯಲ್ಲಿದ್ರು, ಇಡೀ ರಾಜ್ಯಭಾರ ಮಾಡ್ತಾ ಇದ್ರು, ಆದ್ರೆ ಅವರ ಬುದ್ಧಿ ಸದಾ ತಪಸ್ಸಿನಲ್ಲಿತ್ತು. ಅಂದ್ರೆ ಡಿಟ್ಯಾಚ್ಡ್ ಅಬ್ಸರ್ವರ್ ಥರ. ಹೌದು. ಹಾಗೆ ಮಕ್ಕಳಾದ ನಾವು ಲೌಕಿಕದಲ್ಲಿ ಆಫೀಸಿಗೆ ಹೋಗ್ಬೋದು, ಟ್ರಾಫಿಕ್ನಲ್ಲಿ ಡ್ರೈವ್ ಮಾಡ್ಬೋದು, ಆದರೆ ಪ್ರತಿ ಗಂಟೆಗೊಮ್ಮೆ ಒಂದು ನಿಮಿಷ ಬಿಡು ಮಾಡಿಕೊಂಡು, ನಾನು ಕೇವಲ ಒಬ್ಬ ಉದ್ಯೋಗಿಯಲ್ಲ, ನಾನು ಮಾಸ್ಟರ್ ಸರ್ವಶಕ್ತಿವಾನ ಆತ್ಮ, ಶಿವಬಾಬಾ ನನ್ನ ಜೊತೆಗಿದ್ದಾರೆ ಅನ್ನೋ ಸ್ಮೃತಿಯನ್ನ ಜಾಗೃತಗೊಳಿಸ್ಕೊಳ್ಬೇಕು. ಇದು ಟ್ರಾಫಿಕ್ನ ಮಧ್ಯೆಯೂ ನಮ್ಮನ್ನ ಶಾಂತವಾಗಿರಿಸುತ್ತೆ ಅಲ್ವಾ? ಖಂಡಿತ. ಬಾಬಾ ಹೇಳ್ತಾರೆ, ಶಿವತಂದೆಯನ್ನು ಕೇವಲ ಶಿವ ಎಂದು ಹೇಳಿದಾಗ ಲಿಂಗರೂಪವೇ ನೆನಪಿಗೆ ಬರುವುದು. ಮತ್ತೆಲ್ಲರಿಗೆ ಶರೀರದ ಹೆಸರನ್ನು ತೆಗೆದುಕೊಳ್ಳಲಾಗುತ್ತವೆ. ಶರೀರದಿಂದ ಪಾತ್ರವನ್ನಭಿನಯಿಸ್ತಾರೆ ಅಂತ.
ಬಾಬಾ ಹೇಳ್ತಾರೆ, ಈಗ ನಿಮ್ಮನ್ನು ಆತ್ಮಾಭಿಮಾನಿಯನ್ನಾಗಿ ಮಾಡಲಾಗುತ್ತದೆ, ಯಾವುದು ಅರ್ಧಕಲ್ಪ ನಡೆಯುತ್ತದೆ. ಈ ಸಮಯದಲ್ಲಿ ಎಲ್ಲರೂ ದೇಹಾಭಿಮಾನದಲ್ಲಿದ್ದಾರೆ, ಅಲ್ಲಿ ಆತ್ಮಾಭಿಮಾನಿಯಾಗಿರುತ್ತಾರೆ ಅಂತ. ಕರೆಕ್ಟ್. ಬಾಬಾ ಹೇಳ್ತಾರೆ, ಯಥಾ ರಾಜ ರಾಣಿ ತಥಾ ಪ್ರಜಾ. ಎಲ್ಲರಿಗೆ ದೀರ್ಘಾಯುಸ್ಸು ಇರುತ್ತದೆ, ಇಲ್ಲಿ ಎಲ್ಲರ ಆಯುಸ್ಸು ಕಡಿಮೆ ಇದೆ ಅಂದಾಗ ತಂದೆಯು ಸನ್ಮುಖದಲ್ಲಿ ಕುಳಿತು ಮಕ್ಕಳಿಗೆ ಎಷ್ಟು ಚೆನ್ನಾಗಿ ತಿಳಿಸ್ತಾರೆ ಅಂತ. ಹೌದು. ಬಾಬಾ ಹೇಳ್ತಾರೆ, ಹೇ ಆತ್ಮಗಳೇ ಎಂದು, ಏಕೆಂದರೆ ಆತ್ಮವೇ ಜ್ಞಾನವನ್ನು ತೆಗೆದುಕೊಳ್ಳುತ್ತದೆ, ಆತ್ಮದಲ್ಲಿಯೇ ಧಾರಣೆಯಾಗುತ್ತದೆ, ತಂದೆಗೆ ಶರೀರವಂತೂ ಇಲ್ಲ ಅಂತ. ಬಾಬಾ ಹೇಳ್ತಾರೆ, ಆತ್ಮದಲ್ಲಿ ಸಂಪೂರ್ಣ ಜ್ಞಾನವಿದೆ, ಆತ್ಮವೂ ನಕ್ಷತ್ರ, ತಂದೆಯೂ ನಕ್ಷತ್ರವಾಗಿದ್ದಾರೆ. ಆದರೆ ಅವರು ಪುನರ್ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ, ಆತ್ಮಗಳೇ ತೆಗೆದುಕೊಳ್ಳುತ್ತಾರೆ ಅಂತ. ಕರೆಕ್ಟ್. ತಂದೆಯು ಕೆಲಸ ಕೊಟ್ಟಿದ್ರು, ಪರಮಾತ್ಮನ ಮಹಿಮೆ ಮತ್ತು ಮಕ್ಕಳ ಮಹಿಮೆಯನ್ನು ಬರೆದುಕೊಂಡು ಬನ್ನಿ ಅಂತ. ಹೌದು. ಬಾಬಾ ಹೇಳ್ತಾರೆ, ಇಬ್ಬರದೂ ಬೇರೆ ಬೇರೆ ಆಗಿದೆ. ಶ್ರೀಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ, ಅವರು ಸಾಕಾರ, ಇವರು ನಿರಾಕಾರನಾಗಿದ್ದಾರೆ. ಇಷ್ಟೊಂದು ಗುಣವಂತರನ್ನಾಗಿ ಯಾರು ಮಾಡಿದ್ರು? ಅವಶ್ಯವಾಗಿ ಪರಮಾತ್ಮನೇ ಮಾಡಿದ್ರೆಂದು ಹೇಳ್ತಾರೆ ಅಂತ. ಕೃಷ್ಣ ಮತ್ತು ಶಿವನ ನಡುವಿನ ಸ್ಪಷ್ಟ ಅಂತರ ಇದು. ಕೃಷ್ಣನು ದೈವಿ ಗುಣಸಂಪನ್ನ ಸಾಕಾರ ದೇವತೆ, ಆದರೆ ಅವರನ್ನ ಅಷ್ಟು ಉನ್ನತ ಗುಣವಂತರನ್ನಾಗಿ ಮಾಡಿದವರು ನಿರಾಕಾರ ಶಿವಬಾಬಾ. ಪರಮಾತ್ಮನು ಎಂದಿಗೂ ಹುಟ್ಟು ಸಾವಿನ ಚಕ್ರದಲ್ಲಿ ಬರೋದಿಲ್ಲ, ಹಾಗಾಗಿಯೇ ಅವರು ಜ್ಞಾನಸಾಗರರಾಗಿಯೇ ಉಳಿತಾರೆ. ನಿಜ. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ನೀವು ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ, ನಿಮಗೆ ತಂದೆಯೂ ಕಲಿಸುತ್ತಿದ್ದಾರೆ, ನಂತರ ಪ್ರಾರಬ್ಧವನ್ನು ಭೋಗಿಸುತ್ತೀರಿ ಅಂತ. ಕರೆಕ್ಟ್. ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ಯಾರೂ ಕಲಿಸಿಕೊಡುವುದಿಲ್ಲ, ಭಕ್ತಿ ಮಾರ್ಗದ ಸಾಮಗ್ರಿಯೇ ಸಮಾಪ್ತಿಯಾಗುತ್ತದೆ ಅಂತ. ಹೌದು. ಬಾಬಾ ಹೇಳ್ತಾರೆ, ಈ ಪ್ರಪಂಚದೊಂದಿಗೆ ವೈರಾಗ್ಯವೂ ಇರಬೇಕು, ಅರ್ಥಾತ್ ದೇಹ ಸಹಿತ, ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ತನ್ನನ್ನು ಅಶರೀರಿ ಆತ್ಮನೆಂದು ತಿಳಿಯಬೇಕಾಗಿದೆ ಅಂತ. ಬಾಬಾ ಮುಂದುವರಿಸಿ, ಅಶರೀರಿಯಾಗಿ ಬಂದಿದ್ದೀರಿ, ಅಶರೀರಿಯಾಗಿ ಹೋಗಬೇಕಾಗಿದೆ. ಈ ಹಳೇ ಪ್ರಪಂಚವು ಸಮಾಪ್ತಿಯಾಗುವುದಿದೆ, ನಾವೆಲ್ಲರೂ ಹೊಸ ಪ್ರಪಂಚಕ್ಕೆ ಹೋಗಲಿದ್ದೇವೆ ಅಂತ ಹೇಳ್ತಾರೆ. ಹೌದು. ಬಾಬಾ ಹೇಳ್ತಾರೆ, ಕೇವಲ ಈ ನೆನಪಿನಲ್ಲಿಯೇ ಪರಿಶ್ರಮ ಪಡುತ್ತಾ ಇರಿ, ಆದರೆ ಇದರಲ್ಲಿಯೇ ಮಕ್ಕಳು ಅನುತ್ತೀರ್ಣರಾಗುತ್ತಾರೆ ಅಂತ. ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯ ಬಹಳ ಮುಖ್ಯ. ಅಶರೀರಿ ಅಭ್ಯಾಸವೇ ನಮ್ಮನ್ನ ಈ ಬಂಧನಗಳಿಂದ ಮುಕ್ತಗೊಳಿಸುತ್ತೆ. ಎಕ್ಸಾಕ್ಟ್ಲಿ. ಬಾಬಾ ಹೇಳ್ತಾರೆ, ನೆನಪು ಮಾಡುವುದೇ ಇಲ್ಲ, ತಿಳಿದುಕೊಳ್ಳಲು ಯಾರೆಲ್ಲ ಬರುವರೋ ಅವರಿಗೂ ಸಹ ಇದನ್ನೇ ತಿಳಿಸಬೇಕಾಗಿದೆ. ಬಾಬಾ ಹೇಳ್ತಾರೆ, ಶಿವತಂದೆಯು ಬ್ರಹ್ಮರವರ ಮೂಲಕ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡಿದರೆ ನೆನಪಿನಿಂದ ನಿಮ್ಮ ತುಕ್ಕು ಬಿಟ್ಟು ಹೋಗುವುದು, ನೀವು ವಿಷ್ಣುಪುರಿಯ ಮಾಲೀಕರಾಗುತ್ತೀರಿ ಅಂತ. ಕರೆಕ್ಟ್. ಬಾಬಾ ಹೇಳ್ತಾರೆ, ವಿಷ್ಣುಪುರಿಯೇ ಸ್ವರ್ಗಪುರಿಯಾಗಿದೆ ಅಂದಾಗ ಎಷ್ಟು ಸಾಧ್ಯವೋ ತಂದೆಯನ್ನು ನೆನಪು ಮಾಡಿ. ಯಾವ ತಂದೆಯನ್ನು ಅರ್ಧಕಲ್ಪ ನೆನಪು ಮಾಡಿದಿರಿ, ಈಗ ಅವರು ಸನ್ಮುಖದಲ್ಲಿ ಬಂದಿದ್ದಾರೆ, ನನ್ನನ್ನು ನೆನಪು ಮಾಡಿ ಎಂದು ತಿಳಿಸುತ್ತಾರೆ ಅಂತ. ಹೌದು. ಬಾಬಾ ಹೇಳ್ತಾರೆ, ಆದ್ರೆ ಯಾರೂ ತಿಳಿದುಕೊಂಡಿಲ್ಲ, ಸ್ವಯಂ ತಾವೇ ಬಂದು ತಮ್ಮ ಪರಿಚಯವನ್ನು ಕೊಡುತ್ತಾರೆ, ಯಾರಾಗಿದ್ದೇನೆ, ಹೇಗಿದ್ದೇನೆ, ಹಾಗೆಯೇ ನನ್ನನ್ನು ತಿಳಿದುಕೊಳ್ಳುವವರು ಮತ್ತು ನಿಶ್ಚಯ ಮಾಡಿಕೊಳ್ಳುವವರು ಬಹಳ ವಿರಳ ಅಂತ. ಬಾಬಾ ಹೇಳ್ತಾರೆ, ನಿಶ್ಚಯ ಮಾಡಿಕೊಂಡರೆ ಪುರುಷಾರ್ಥ ಮಾಡಿ ಆಸ್ತಿಯನ್ನು ಪಡೆದುಕೊಳ್ಳುವರು ಅಂತ. ಕರೆಕ್ಟ್. ಬಾಬಾ ಹೇಳ್ತಾರೆ, ಶಿವತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ನೀವು ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತೀರಿ. ಯಾವುದೇ ವಿಕರ್ಮ ಮಾಡಬಾರದು, ಒಳ್ಳೆಯದು. ಹೌದು, ಇದು ಬಹಳ ಮುಖ್ಯವಾದ ಮಾತು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಈಗ ಮುರುಳಿಯ ಧಾರಣೆಯ ವಿಭಾಗ. ತರಗತಿಯಲ್ಲಿ ಶಿಕ್ಷಕರು ಹೇಗೆ ಪಾಠದ ಮುಖ್ಯಾಂಶಗಳನ್ನ ನೆನಪಿಸ್ತಾರೋ ಹಾಗೆಯೇ ಬಾಬಾ ಅವರು ಇಂದಿನ ಮುರುಳಿಯಿಂದ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮುಖ್ಯ ಸಾರವನ್ನ ನೀಡ್ತಾ ಇದ್ದಾರೆ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟ್, ಬಾಬಾ ಹೇಳ್ತಾರೆ, ಪುರುಷಾರ್ಥ ಮಾಡಿ ಸಂಪೂರ್ಣ ಗುಣವಂತರಾಗಬೇಕಾಗಿದೆ, ಯಾವುದೇ ಕರ್ಮವಿರಲಿ ತಂದೆಯ ನೆನಪಿನಲ್ಲಿದ್ದು ಮಾಡಬೇಕಾಗಿದೆ, ಯಾವುದೇ ವಿಕರ್ಮ ಮಾಡಬಾರ್ದು ಅಂತ. ಇದರ ಪ್ರಾಯೋಗಿಕ ಅರ್ಥ ಏನಪ್ಪಾ ಅಂದ್ರೆ, ನಾವು ಕೇವಲ ಮಾತಿನಲ್ಲಿ ಜ್ಞಾನಿಗಳಾಗಬಾರ್ದು, ನಮ್ಮ ಪ್ರತಿಯೊಂದು ಕರ್ಮವೂ ಗುಣಗಳಿಂದ ಕೂಡಿರಬೇಕು. ಕೋಪ, ಅಹಂಕಾರ, ಟೀಕೆ ಮಾಡುವಂಥ ವಿಕರ್ಮಗಳನ್ನ, ಅಂದ್ರೆ ಆ ಬ್ಯಾಕ್ಗ್ರೌಂಡ್ ಡ್ರೈನಿಂಗ್ ಆಪ್ಸ್ನ ತ್ಯಜಿಸಿ ಪ್ರತಿ ಹೆಜ್ಜೆಯಲ್ಲೂ ಬಾಬಾನ ನೆನಪಿನಲ್ಲಿ ಕರ್ಮಕ್ಷೇತ್ರದಲ್ಲಿ ನಡೆಯಬೇಕು. ಬಹಳ ಚೆನ್ನಾಗಿ ಹೇಳಿದ್ರಿ. ಎರಡನೇ ಪಾಯಿಂಟ್, ಬಾಬಾ ಹೇಳ್ತಾರೆ, ಈ ಹಳೆಯ ಶರೀರವು ಜಡಜಡೀಭೂತವಾಗಿದೆ, ಇದರಿಂದ ಮಮತ್ವವನ್ನು ತೆಗಿಬೇಕಾಗಿದೆ.
ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳುವ ಸಂಪೂರ್ಣ ಪುರುಷಾರ್ಥ ಮಾಡ್ಬೇಕಾಗಿದೆ ಅಂತ. ಈ ದೇಹವು ವಿನಾಶಕಾರಿಯಾಗಿದೆ ಮತ್ತು ಪಂಚತತ್ವಗಳು ಹಳೆಯದಾಗಿವೆ. ಆದ್ದರಿಂದ ಈ ಶರೀರದ ಮೇಲಿನ ವ್ಯಾಮೋಹ ಮಮಕಾರವನ್ನ ಬಿಟ್ಟು ನನ್ನ ಆತ್ಮವನ್ನ ನಾನು ಹೇಗೆ ಶುದ್ಧ ಸತೋಪ್ರಧಾನ ಅಂದ್ರೆ 100% ಚಾರ್ಜ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆಯೇ ನಮ್ಮ ಸಂಪೂರ್ಣ ಗಮನ ಇರಬೇಕು. ಖಂಡಿತ. ಇಂದಿನ ವರದಾನ ಸದಾ ಅತೀಂದ್ರಿಯ ಸುಖದ ಅನುಭೂತಿ ಮಾಡುವಂತಹ ಅಟಲ ಅಖಂಡ ಸ್ವರಾಜ್ಯ ಅಧಿಕಾರಿ ಭವ. ವರದಾನದ ವಿವರಣೆ: ಯಾವ ಮಕ್ಕಳು ಸಂಗಮಯುಗದಲ್ಲಿ ಸದಾಕಾಲಕ್ಕಾಗಿ ಅತೀಂದ್ರಿಯ ಸುಖದ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ, ಅಂದ್ರೆ ಯಾರಿಗ ತಂದೆಯ ವಿಲ್ ಮೇಲೆ ಸಂಪೂರ್ಣ ಅಧಿಕಾರವಿರುತ್ತದೆಯೋ ಅವರು ವಿಲ್ ಪವರ್ ಇರುವವರಾಗುತ್ತಾರೆ ಅಂತ. ಕರೆಕ್ಟ್. ಅವರಲ್ಲಿ ಅಟೂಟ ಅಟಲ ಅತೀಂದ್ರಿಯ ಸುಖದ ಅನುಭೂತಿಯಾಗುವುದು. ಇಂತಹ ವಾರಸುದಾರರು ಅರ್ಥಾತ್ ಸಂಪೂರ್ಣ ಆಸ್ತಿಯ ಅಧಿಕಾರಿ ಆಗಿರುವವರೇ ಭವಿಷ್ಯದಲ್ಲಿ ಅಟಲ ಅಖಂಡ ಸ್ವರಾಜ್ಯದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅಂತ ಇದೆ. ಇಲ್ಲಿ ವಿಲ್ ಪವರ್ ಅಂದ್ರೆ ನಮ್ಮೆಲ್ಲರ ಅರ್ಥದಲ್ಲಿ ಹಠ ಹಿಡಿಯೋದಾ? ಇಲ್ಲಿ ವಿಲ್ ಪವರ್ ಅಂದ್ರೆ ದೃಢ ಸಂಕಲ್ಪದ ಶಕ್ತಿ ಮತ್ತು ಆಧ್ಯಾತ್ಮಿಕ ಉತ್ತರಾಧಿಕಾರ. ಬಾಬಾರವರು ನೀಡಿರುವ ಜ್ಞಾನದ ಆಸ್ತಿಯ ಮೇಲೆ ಅಂದ್ರೆ ಆ ವಿಲ್ ಮೇಲೆ ಯಾರಿಗೆ ಸಂಪೂರ್ಣ ಅಧಿಕಾರ ಇರುತ್ತದೆಯೋ ಅವರು ಎಂದಿಗೂ ದುಃಖಿಯಾಗಲು ಸಾಧ್ಯವಿಲ್ಲ. ನಿಜ. ಆ ಅತೀಂದ್ರಿಯ ಸುಖದ ಅನುಭವವೇ ನಮ್ಮ ಭವಿಷ್ಯದ ಸತ್ಯಯುಗದ ಸ್ವರಾಜ್ಯ. ಅಂದ್ರೆ ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ನಮ್ಗಿರುವ ಕಂಟ್ರೋಲ್ ಆ ಅಧಿಕಾರಕ್ಕೆ ಅಡಿಪಾಯವಾಗಿದೆ. ಅರ್ಥ ಆಯ್ತು. ಇಂದಿನ ಸ್ಲೋಗನ್: ಎಲ್ಲಿ ನನ್ನದೆನ್ನುವುದು ಬರುತ್ತದೆಯೋ ಅಲ್ಲಿ ಬುದ್ಧಿಯೂ ತಿರುಗಾಟವಾಗುತ್ತದೆ. ಹೌದು. ನಾವೆಲ್ಲರೂ ನನ್ನದು ಅಂತಾನೆ ಬದುಕೋದಲ್ವಾ? ಅದನ್ನ ಬಿಡೋದ್ ಹೇಗೆ? ನನ್ನದು ಅನ್ನೋ ಲೌಕಿಕ ಅಹಂಕಾರವೇ ಎಲ್ಲ ಅಶಾಂತಿಗೆ ಮೂಲ. ನನ್ನ ಮನೆ, ನನ್ನ ಕಾರು, ನನ್ನ ಸ್ಥಾನ, ನನ್ನ ಅಭಿಪ್ರಾಯ, ಈ ಮಮಕಾರವನ್ನ ಬಿಟ್ಟು ಎಲ್ಲವೂ ನಿನ್ನದು ಬಾಬಾ ಅಂದ್ರೆ ತೇರಾ ಅಂತ ಒಪ್ಸಿದ್ರೆ ಬುದ್ಧಿಯ ಅನಗತ್ಯ ತಿರುಗಾಟ ನಿಂತೋಗುತ್ತೆ, ಮನಸ್ಸು ಸಂಪೂರ್ಣ ಶಾಂತವಾಗುತ್ತೆ. ವಾವ್, ಎಂಥ ಅದ್ಭುತವಾದ ಮಾತು! ಇಂದಿನ ಅವ್ಯಕ್ತ ಇಶಾರೆ: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಅವ್ಯಕ್ತ ಇಶಾರೆಯ ವಿವರಣೆ: ಸಮಯ ಪ್ರಮಾಣ ಈಗ ಸದಾ ಅಚಲ ಅಡೋಲ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ ಸ್ವಲ್ಪವೂ ಸಹ ಏರುಪೇರು ಆಗುತ್ತೀರಿ ಎಂದರೆ ಸರ್ವ ಖಜಾನೆಗಳ ಅನುಭವ ಆಗೋದಿಲ್ಲ ಅಂತ. ಕರೆಕ್ಟ್. ತಂದೆಯ ಮೂಲಕ ಸಿಕ್ಕಿರುವ ಖಜಾನೆಗಳನ್ನು ಸದಾ ಖಾಯಮಾಗಿ ಇಟ್ಟುಕೊಳ್ಳುವ ಸಾಧನ ಆಗಿದೆ ಸದಾ ಅಚಲ ಅಡೋಲರಾಗಿರುವುದು ಅಂತ ಬಾಬಾ ಹೇಳ್ತಾರೆ. ಹೌದು. ಅಚಲರಾಗಿರುವುದರಿಂದ ಸದಾ ಖುಷಿಯ ಅನುಭವ ಆಗುತ್ತಾ ಇರ್ತದೆ. ಹೇಗೆ ವಿನಾಶಿ ಧನ, ಹೆಸರು, ಮಾನ್ಯತೆ, ಆಡಂಬರ, ಪದವಿ ಇತ್ಯಾದಿಗಳು ಸಿಗ್ತದೆ ಎಂದರೆ ಖುಷಿಯಾಗುತ್ತದೆ ಅಲ್ಲವೇ? ಇದಂತೂ ಅವಿನಾಶಿ ಖುಷಿಯಾಗಿದೆ. ಆದರೆ ಈ ಖುಷಿ ಅವರಿಗೆ ಇರುತ್ತದೆ ಯಾರು ಅಚಲ ಅಡೋಲ ಏಕರಸಸ್ಥಿತಿಯಲ್ಲಿರುತ್ತಾರೆ ಅಂತ ವಿವರಣೆ ಇದೆ. ಸಮಯ ವೇಗವಾಗಿ ಕಳೀತಾ ಇದೆ. ಪರಿಸ್ಥಿತಿಗಳು ಎಷ್ಟೇ ಏರುಪೇರಾದ್ರೂ ನಮ್ಮ ಮನಸ್ಸಿನ ಸ್ಥಿತಿ ಅಡೋಲವಾಗಿರಬೇಕು. ಲೌಕಿಕದ ಸಣ್ಣಪುಟ್ಟ ಲಾಭಗಳಿಗೆ ಖುಷಿ ಪಡುವ ನಾವು ಭಗವಂತನೇ ಸ್ವತಃ ತಂದೆಯಾಗಿ ಸಿಕ್ಕಿದ್ದಾನೆ ಅನ್ನೋ ಅವಿನಾಶಿ ಖುಷಿಯಲ್ಲಿ ಸದಾ ಏಕರಸವಾಗಿ ಅಂದ್ರೆ ಒಂದೇ ಸಮನಾಗಿ ಸ್ಥಿರವಾಗಿರಬೇಕು. ಆತ್ಮಿಕ ಸಹೋದರ ಸಹೋದರಿಯರೇ, ಈಗ ನಾವು ಒಂದು ನಿಮಿಷದ ಯೋಗದ ಅಭ್ಯಾಸವನ್ನ ಮಾಡೋಣ. ಆಳವಾದ ಉಸಿರು ತೆಗೆದುಕೊಳ್ಳಿ. ನಾನು ಈ ನಾಶವಾಗುವ ಶರೀರವಲ್ಲ. ನಾನು ಹಣೆಯ ಮಧ್ಯದಲ್ಲಿ ವಿರಾಜಮಾನವಾಗಿರುವ ಒಂದು ಪ್ರಕಾಶಮಾನವಾದ ಹೊಳೆಯುವ ನಕ್ಷತ್ರ. ನಾನು ಅಶರೀರಿ ಆತ್ಮ. ನನ್ನ ಮನಸ್ಸಿನ ಕಣ್ಣುಗಳನ್ನ ನಿಧಾನವಾಗಿ ಈ ಜಗತ್ತಿನಿಂದ ಮೇಲಕ್ಕೆ ಪರಮಧಾಮದ ಕಡೆಗೆ ಒಯ್ಯುತ್ತಾ ಇದ್ದೇನೆ. ಹೌದು. ಅಲ್ಲಿ ಜ್ಞಾನಸಾಗರ, ಶಾಂತಿಸಾಗರ, ನನ್ನ ಪರಮಪಿತ ಶಿವಬಾಬಾ ಪ್ರಕಾಶಿಸ್ತಾ ಇದ್ದಾರೆ. ಆ ಸರ್ವಶಕ್ತಿವಾನ್ ತಂದೆಯಿಂದ ಪವಿತ್ರತೆಯ ಪ್ರಬಲ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳ್ತಾ ಇವೆ. ಖಂಡಿತ. ಜನ್ಮಜನ್ಮಾಂತರದ ವಿಕರ್ಮಗಳ, ಪಾಪಗಳ ತುಕ್ಕು ಆ ಪರಮಾತ್ಮನ ನೆನಪಿನ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗ್ತಾ ಇದೆ. ನನ್ನ ಆತ್ಮವು ಸಂಪೂರ್ಣ ಸತೋಪ್ರಧಾನವಾಗಿ ದಿವ್ಯವಾಗಿ ಹೊಳೆಯುತ್ತಾ ಇದೆ. ನಾನು ಅತೀಂದ್ರಿಯ ಸುಖವನ್ನ ಅನುಭವಿಸುತ್ತಾ ಇದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಇಂದಿನ ಸಂಪೂರ್ಣ ಮುರಳಿಯ ಸಾರಾಂಶ ಅಭ್ಯಾಸವೇನೆಂದ್ರೆ, ಈ ಹಳೆ ಪ್ರಪಂಚ ಜಡಜಡೀಭೂತವಾದ ಶರೀರದ ಮೇಲಿನ ವ್ಯಾಮೋಹವನ್ನ ತೆಗೆದು ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ಕರ್ಮಯೋಗಿಗಳಾಗಿರುವ ಅಭ್ಯಾಸವನ್ನ ನಾವು ದಿನಪೂರ್ತಿ ಮಾಡಬೇಕು. ಹೌದು, ಖಂಡಿತ ಮಾಡಬೇಕು. ಮಧುರ ಮಧುರ ಮಕ್ಕಳೇ, ಇದು ನಮ್ಮ ಅಂತಿಮ ಜನ್ಮವಾಗಿದೆ.
ಹಳೆಯ ಪ್ರಪಂಚದ ನಾಶದ ಮೊದಲು ತಂದೆ ನೀಡಿರುವ ಜ್ಞಾನದ ನೃತ್ಯದಲ್ಲಿ ಸದಾ ಮಗ್ನರಾಗಿ ಅತೀಂದ್ರಿಯ ಸುಖವನ್ನು ಅನುಭವಿಸುತ್ತಾ ಭವಿಷ್ಯದ ಸತ್ಯಯುಗದ ಮಾಲೀಕರಾಗುವ ಸಂಪೂರ್ಣ ಪುರುಷಾರ್ಥವನ್ನು ಮಾಡೋಣ. ಖಂಡಿತ ಮಾಡೋಣ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.